ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ನಾನು ಶುಭಶ್ರೀ ಶಿವಕುಮಾರ್. ಇವತ್ತು ಡಿಸೆಂಬರ್ 25ನೇ ತಾರೀಕು. ನಾವು ಬೆಳಗ್ಗೆ 7 ಗಂಟೆಗೆ ಮನೆಯಿಂದ ಹೊರಟಿದ್ದೇವೆ. ಎಲ್ಲಿಗಪ್ಪ ಅಂದರೆ ಮಡಿಕೇರಿಗೆ. ಹಿತವಾದ ಚಳಿ, ಸುಂದರ ದೃಶ್ಯ, ಒಳ್ಳೆಯ ಮಾರ್ಗ, ಅಂತೂ ಒಂದು ಚಂದದ ಪ್ರಯಾಣ. ಮಡಿಕೇರಿಯಲ್ಲಿ ಇವತ್ತು ನನ್ನ ಭಾವನವರ ಮಗಳ ಮದುವೆ ನಿಶ್ಚಿತಾರ್ಥ, ಅಂದರೆ ನನ್ನ ಗಂಡನ ಅಣ್ಣನ ಮಗಳದ್ದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಮುಗಿಸಿ ನಾವೊಂದು ಮನೆಗೆ ಹೋಗಿದ್ದೇವೆ ಇವತ್ತು. ಅದನ್ನು ನಿಮಗೆ ತೋರಿಸಬೇಕು ಅಂತ ಈ ವಿಡಿಯೋ ನಾನು ಮಾಡ್ತಾ ಇದ್ದೇನೆ. ನಾವು 9 ಗಂಟೆ ಅಂದಾಜಿಗೆ ಮಡಿಕೇರಿಗೆ ತಲುಪಿದ್ದೇವೆ. ಅಷ್ಟೊತ್ತಿಗೆ ಮದುಮಗಳು ಚಂದಕ್ಕೆ ಡ್ರೆಸ್ ಮಾಡಿ ರೆಡಿಯಾಗಿದ್ಲು. ಮಕ್ಕಳು ದೊಡ್ಡವರು ಎಲ್ಲ ಅವಳ ಜೊತೆ ನಿಂತುಕೊಂಡು ಫೋಟೋ ತೆಗೆಸಿಕೊಂಡೆವು ನಾವು. ನಮ್ಮನೆ ಮಕ್ಕಳಲ್ಲಿ ಮೊದಲನೆಯವಳೆ ಇವಳು ಸೃಜನಾ. ಎಲ್ಲರೂ ಭಾರಿ ಸಂಭ್ರಮದಲ್ಲಿದ್ದೆವು. ನಮ್ಮೆಲ್ಲರ ತಿಂಡಿ ಎಲ್ಲ ಆಗಿ ಫೋಟೋ ಎಲ್ಲ ತೆಗೆದಾದಾಗ ಮದುಮಗನ ದಿಬ್ಬಣ ಬಂತು. ಮತ್ತು ಮದುವೆ ನಿಶ್ಚಿತಾರ್ಥಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳೆಲ್ಲ ನಡೆಯಿತು. ಕಾರ್ಯಕ್ರಮ ಎಲ್ಲ ಆಗಿ ಊಟ ಎಲ್ಲ ಕಳೆದಾದ ಮೇಲೆ ಪುನಃ ಮತ್ತೊಂದು ರೌಂಡ್ ಫೋಟೋಶೂಟ್ ಎಲ್ಲ ಆಗಿ ಮದುಮಗಳು ಸೃಜನಾ ಮತ್ತು ಮದುಮಗ ಶ್ರೀಶಕುಮಾರನಿಗೆ ಶುಭ ಹಾರೈಸಿ ಮತ್ತು ದಿಬ್ಬಣ ಎಲ್ಲ ಹೊರಟಾದಮೇಲೆ ನಾವು ಹೊರಟದ್ದು ಸಿದ್ದಾಪುರದ ಕಡೆಗೆ. ಅಷ್ಟೊತ್ತಿಗಾಗಲೇ 4 ಆಗಿತ್ತು. ನಾನು ಬೆಳಗಿಂದ ಇಷ್ಟೊತ್ತವರೆಗೂ ವಿಡಿಯೋ ಮಾಡಿದ್ದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವ ಯೋಚನೆಯಿಂದ ಆಗಿರಲಿಲ್ಲ. ಆದರೆ ನಾವೀಗ ಹೋಗಿದ್ದೇವಲ್ಲ ಒಂದು ತೋಟಕ್ಕೆ, ಅಲ್ಲಿನ ಚಂದ ನೋಡಿ ನಾನು ಇದನ್ನು ಯೂಟ್ಯೂಬ್ಗೆ ಹಾಕಲೇಬೇಕು ಅಂತ ಅಂದಾಜು ಮಾಡಿದೆ. ನಾವು ಹೋದದ್ದು ನನ್ನ ಗಂಡನ ದೊಡ್ಡಮ್ಮನ ಮಗಳ ಮನೆಗೆ. ಅದು ಅಬ್ಯಾಲ ಅಂತ ಹೇಳುವ ಊರಿನಲ್ಲಿರೋದು. ಶ್ರೀ ತಿರುಮಲೇಶ್ವರ ಭಟ್ ಮತ್ತು ಶ್ರೀಮತಿ ಪಾರ್ವತಿ ಇವರ ಮನೆಗೆ ಹೋದದ್ದು ನಾವು. ನೋಡಿ, ಹೋಗುವ ದಾರಿಯೇ ಎಷ್ಟು ಚಂದ ಉಂಟು ಅಂತ. ಮಡಿಕೇರಿಯಲ್ಲಿ ಫಂಕ್ಷನ್ ಮುಗಿದು ನಾವೀಗ ನನ್ನ ಹಸ್ಬೆಂಡ್ನ ಅಕ್ಕನ ಮನೆಗೆ ಬಂದಿದ್ದೇವೆ. ಇಲ್ಲಿ ನೋಡಲಿಕ್ಕೆ ತುಂಬ ಚಂದ ಉಂಟು. ಹಾಗೆ ನಾನು ನಿಮಗೆ ಸ್ವಲ್ಪ ತೋರಿಸುವ, ಇಲ್ಲಿನ ದೃಶ್ಯವನ್ನು ತೋರಿಸುವ ಅಂತ ಹೊರಟಿದ್ದೇನೆ. ನೋಡಿ, ಇವರ ಮನೆ ಇರುವುದು ಗುಡ್ಡೆಯ ತುದಿಯಲ್ಲಿ. ನಾವು ವಾಹನ ನಿಲ್ಲಿಸಿ ಮೇಲೆ ನಡ್ಕೊಂಡು ಹೋಗುವಾಗ ದಾರಿಯಲ್ಲಿ ಎರಡೂ ಬದಿಯಲ್ಲೂ ಹೂವಿನ ತೋಟ. ಎಷ್ಟು ಚಂದ ಇತ್ತು ಅಂದರೆ, ಈ ಮನೆಯನ್ನು ನೋಡಿದಾಗ ನನಗೆ ಮೊದಲು ನೆನಪಾದದ್ದು ಹಳೆಯ ಕನ್ನಡ ಸಿನಿಮಾ. ಕಾಫಿ ಎಸ್ಟೇಟ್ನ ಕಥೆಯ ಏನಾದರೂ ಸಿನಿಮಾ ಇದ್ದರೆ ಈ ರೀತಿಯ ಲೊಕೇಶನ್ನಲ್ಲೇ ಇರ್ತಿತ್ತು ಮನೆ. ಗುಡ್ಡೆಯ ತುದಿಯಲ್ಲಿರುವ ಕಾರಣ ಶೀತಗಾಳಿ ಬೀಸ್ತಾ ಇತ್ತು. ಸಂಜೆಯ 4:15 ಹೊತ್ತಿಗೆ ಚಳಿ ಆಗ್ತಾ ಇತ್ತು ನಮಗೆ. ಹೂವಿನ ತೋಟವನ್ನು ನೋಡಿ ಅಂಗಳದಿಂದ ಕಾಣುವ ದೂರದ ದೃಶ್ಯವನ್ನು ಗಮನಿಸಿ. ಇಲ್ಲಿ ಎಷ್ಟು ದೂರಕ್ಕೆ ಕಾಣ್ತದೆ ಅಂತ ಹೇಳಿದರೆ 30 ಕಿಲೋಮೀಟರ್ ದೂರದಲ್ಲಿರುವ ಕುಶಾಲನಗರ ಪೇಟೆಯ ಲೈಟ್ ಕೂಡ ಕಾಣ್ತದಂತೆ ಇಲ್ಲಿ ಅಂಗಳಕ್ಕೆ. ಮತ್ತು ಆಚೆ ಬದಿಯಲ್ಲಿ, ಆಚೆ ಗುಡ್ಡೆಯಲ್ಲಿ ಆನೆಗಳ ಹಿಂಡು ಹೋಗೋದು ಕೂಡ ಇಲ್ಲಿಗೆ ಸರಿ ಕಾಣ್ತದೆ ಅಂತ ಹೇಳ್ತಾರೆ ಅಕ್ಕ. ನನ್ನ ಮೊಬೈಲ್ನಲ್ಲಿ ಅಷ್ಟು ಕ್ಲಿಯರಾಗಿ ಬರೋದಿಲ್ಲ, ಹಾಗಾಗಿ ಕಣ್ಣಿಗೆ ಎಷ್ಟು ಚಂದ ಕಂಡಿದೆಯೋ ಅಷ್ಟು ನಾನು ನಿಮಗೆ ತೋರಿಸ್ಲಿಕ್ಕಾಗೋದಿಲ್ಲ. ಈಗ ನೀವು ನೋಡ್ತಾ ಇರೋದು ಮನೆಯ ಮಾಳಿಗೆಯಿಂದ ಕಾಣುವ ದೃಶ್ಯ. ನಾನು, ಇವರು ಮಗ ಮತ್ತು ನನ್ನ ಭಾವನವರು, ಅಕ್ಕ ಮತ್ತು ಅವರ ಮಗ ಇಷ್ಟು ಜನ ಹೋಗಿದ್ದಾಗಿತ್ತು ಅಲ್ಲಿಗೆ. ನಮಗೆ ಇಷ್ಟೋ ಜನರಿಗೆ ಯಾವುದೋ ಒಂದು ರೆಸಾರ್ಟ್ಗೆ ಹೋದ ಅನುಭವ ಆಗ್ತಾಯಿತ್ತು ಆಗ. ಮತ್ತು ನಾವು ತೋಟ ನೋಡಲಿಕ್ಕೆ ಹೊರಟೆವು. 30 ಎಕರೆ ವಿಸ್ತೀರ್ಣದಲ್ಲಿ ಹರಡಿರುವ ಈ ತೋಟವನ್ನು ಪೂರ್ತಿ ನೋಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಸ್ವಲ್ಪ ನೋಡುವ ಅಂತ ಹೊರಟೆವು. ಅಂಗಳದ ಹತ್ತಿರದಲ್ಲೇ ಒಂದು ಕೆರೆ ಉಂಟು. ಕೆರೆಯಲ್ಲಿ ತಾವರೆ ಹರಡಿಕೊಂಡಿತ್ತು. ಕೆರೆಯ ಒಂದು ಬದಿಯಲ್ಲಿ ಕಟ್ಟೆ ಉಂಟು. ಆ ಕಟ್ಟೆಯಲ್ಲೇ ನಡ್ಕೊಂಡು ನಾವು ಆಚೆ ಹೋದೆವು. ಅಲ್ಲಿ ಒಂದು ವಿದ್ಯುತ್ ಉತ್ಪಾದನಾ ಘಟಕ ಇತ್ತು. ಈ ಕೆರೆಯ ಬದಿಯಲ್ಲಿ ಒಂದು ಸ್ಟ್ರೀಮ್ ಹರಿತದೆ. ಮಳೆಗಾಲದಲ್ಲಿ ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತಾರಂತೆ. ಈ ನೀರಿನ ಝರಿ ಉಂಟಲ್ಲ, ಇವರ ಜಾಗದಿಂದ ಹೊರಗಡೆ ಒಂದು ದೊಡ್ಡ ಕಲ್ಲಿನ ಕೆಳಗೆ ಧುಮ್ಮಿಕ್ಕಿ ಹರಿತದೆ. ಆಚೆ ಬದಿ ಸಿದ್ದಾಪುರಕ್ಕೆ ಹೋಗುವ ರೋಡ್ ಉಂಟು. ಅಲ್ಲಿ ಈ ವಾಟರ್ ಫಾಲ್ಸಿಗೆ ಸೂರ್ಯ ವಾಟರ್ ಫಾಲ್ಸ್ ಅಂತ ಕರೀತಾರೆ. ಅದೊಂದು ಟೂರಿಸ್ಟ್ ಪಾಯಿಂಟ್, ಜನ ಬರ್ತಾರೆ ಅಲ್ಲಿಗೆ. ಅಬ್ಯಾಲ ಫಾಲ್ಸ್ ಅಂತ ಕೂಡ ಕರೀತಾರೆ.
ಸೂರ್ಯ ವಾಟರ್ ಫಾಲ್ಸ್ ಅಂತ ಕೂಡ ಕರೀತಾರೆ. ವಾಪಸ್ ನಾವು ಮನೆ ಹತ್ರದ ಅಂಗಳಕ್ಕೆ ಬಂದೆವು. ಇಲ್ಲಿ ಕಾಫಿ ಒಣಗಲಿಕ್ಕೆ ಹಾಕಿದ್ರು. ಈ ಪಕ್ಕದಲ್ಲಿ ಏಲಕ್ಕಿ ಒಣಗಿಸುವ ಗೂಡಿತ್ತು. ಮತ್ತೆ ಒಣಗಿದ ಏಲಕ್ಕಿಯನ್ನು ಪಾಲಿಶ್ ಮಾಡುವ, ಅಂದರೆ ಅದರ ತೊಟ್ಟು ತುದಿಯ ಕಸ ಎಲ್ಲ ಕ್ಲೀನ್ ಮಾಡಿ ಪಾಲಿಶ್ ಮಾಡುವ ಮಿಷಿನ್ ಕೂಡ ಇತ್ತು. ಅದನ್ನು ನಾನು ವಿಡಿಯೋ ತೆಗಿಲಿಲ್ಲ. ಹೂವಿನ ಗಿಡ ಆದಮೇಲೆ ನಮ್ಮ ಕಣ್ಣಿಗೆ ಬಿದ್ದದ್ದು ಹಣ್ಣಿನ ಗಿಡಗಳು. ಆ್ಯಪಲ್, ಚೆರ್ರಿ, ಲಿಚಿ, ಮಿಲ್ಕ್ ಫ್ರೂಟ್ ಮತ್ತು ಇನ್ನೇನೋ ಕೆಲವು ಹೆಸರು ಹೇಳಿದ್ರು ನನಗೆ ನೆನಪಿಲ್ಲ. ಇದು ಸ್ಟ್ರಾಬೆರಿ ಗಿಡಗಳು. ಸ್ಟ್ರಾಬೆರಿ ಹಣ್ಣು ಉಂಟಾ ಅಂತ ನೋಡ್ತಾ ಇದ್ದಾರೆ ಇಲ್ಲಿ ಅಣ್ಣ. ಸ್ಟ್ರಾಬೆರಿ ಇರಲಿಲ್ಲ, ಆದರೆ ಅಲ್ಲೊಂದು ಗಿಡದಲ್ಲಿ ಚೆರ್ರಿ ಇತ್ತು. ಅದನ್ನು ಕೊಯ್ದು ತಿಂದು ಎಲ್ಲ ಆಯಿತು. ಈ ಹಣ್ಣಿನ ಹೆಸರು ಸುರಿನಾಮ್ ಚೆರ್ರಿ ಅಂತ ಹೇಳಿದರು. ಅದಾಗಿ ಕಾಫಿ ಗಿಡಗಳನ್ನು ನೋಡ್ತಾ ನೋಡ್ತಾ ಮುಂದೆ ಹೋದೆವು. ಇದೀಗ ಅಲ್ಲಿ ಕಾಫಿ ಕೊಯ್ಲಿನ ಸಮಯ ಆಗ್ತಾ ಉಂಟು. ಮುಂದೆ ನಾವು ನೋಡಿದ್ದು ಕಾಫಿ ಪಾರ್ಚ್ಮೆಂಟ್ ಮಾಡುವ ಯೂನಿಟ್. ಕಾಫಿ ಹಣ್ಣನ್ನು ಹಾಗೆ ಒಣಗಿಸಿಕೊಟ್ರೆ ಅದಕ್ಕೆ ಒಳ್ಳೆ ರೇಟ್ ಸಿಗೋದಿಲ್ಲ. ಹಣ್ಣಿನ ಸಿಪ್ಪೆ ತೆಗೆದು ಬೇಳೆ ಮಾಡಿ ಒಣಗಿಸೋದಕ್ಕೆ ಪಾರ್ಚ್ಮೆಂಟ್ ಅಂತ ಹೇಳ್ತಾರೆ. ಹಾಗೆ ಮಾಡಲಿಕ್ಕಿರುವ ಘಟಕವನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ಇಲ್ಲಿ ನೋಡಿ ಕಾಫಿ ಹಣ್ಣನ್ನು ಹಾಕಿದ್ದಾರೆ. ಇದನ್ನಿಲ್ಲಿ ತೊಳಿತಾರಂತೆ. ಒಂದು ಬ್ಯಾಚ್ ಹಣ್ಣನ್ನು ತೊಳೆದ ನೀರು ಮುಂದಿನ ಬ್ಯಾಚ್ ಹಣ್ಣನ್ನು ತೊಳಿಲಿಕ್ಕೆ ಹೇಗೆ ಮರುಬಳಕೆ ಆಗ್ತದೆ, ಈ ತೊಳೆದ ಹಣ್ಣು ಯಾವ ರೀತಿ ಈ ಬದಿಗೆ ಬಂದು ಬೀಳ್ತದೆ, ಮತ್ತು ಅದರ ಸಿಪ್ಪೆ ತೆಗೆದು ಅದು ಬೇಳೆಯಾಗಿ ಕೆಳಗೆ ಬರೋದು, ಮತ್ತು ಆ ಸಿಪ್ಪೆ ಆ ಬದಿಯಲ್ಲಿ ಬೀಳೋದು, ಅದನ್ನೆಲ್ಲ ಚೆಂದಕ್ಕೆ ವಿವರಿಸಿದರು ತಿರುಮಲೇಶ್ವರ ಭಟ್ ಅವರು. ವೇಸ್ಟ್ ಸಿಪ್ಪೆಯಿಂದ ಕಂಪೋಸ್ಟ್ ತಯಾರಿಸಿ ಅದನ್ನು ಗೊಬ್ಬರ ಆಗಿ ಉಪಯೋಗಿಸ್ತಾರಂತೆ. ನಾನು ಹೀಗೆ ಪಾರ್ಚ್ಮೆಂಟ್ ಮಾಡುವ ಘಟಕವನ್ನು ನೋಡೋದು ಮೊದಲ ಬಾರಿ ಆಗಿತ್ತು. ಹಾಗೆ ನನಗೆ ಬಹಳ ವಿಶೇಷ ಅನಿಸಿತು. ಇದನ್ನು ಕೊಯ್ಲು ಮಾಡಿದ ಪ್ರತಿದಿನ ಮಾಡೋದಿಲ್ಲ, ಒಂದು ಸಲದ ಕೊಯ್ಲಾದಾಗ ಒಟ್ಟಿಗೆ ಮಾಡ್ತಾರೆ. ಇದು ನೋಡಿ, ಇದು ಒಂದನೇ ಕೊಯ್ಲಿನ ಸಿಪ್ಪೆ. ಅದು ನಾವು ನೋಡಿದ್ದೇವಲ್ಲ, ಅಲ್ಲಿ ಒಣಗಲಿಕ್ಕೆ ಹಾಗೆ ಕೊಟ್ಟಿತ್ತು ಬೀಜ, ಅದರ ಸಿಪ್ಪೆ. ಕಾಪಿ ಕತೆ ಆಯಿತು. ಇನ್ನು ನಾವು ಏಲಕ್ಕಿ ತೋಟ ನೋಡಲಿಕ್ಕೆ ಹೋಗುವ. ಇಲ್ಲೂ ಕೂಡ ಬದಿಯಲ್ಲಿ ಒಂದು ಕೆರೆ ಇತ್ತು. ಕೆರೆಯ ಬದಿಯಲ್ಲಿ ಹೋದದ್ದು ನಾವು ಏಲಕ್ಕಿ ತೋಟಕ್ಕೆ. ಏಲಕ್ಕಿ ಗಿಡದ ನಿರ್ವಹಣೆ, ಅದರ ಕೊಯ್ಲು, ಅದರ ಸಂಸ್ಕರಣೆ ಬಗ್ಗೆ ಭಾವನವರು ಹೇಳ್ತಾ ಇದ್ದರೆ ನಾವು ಕಿವಿ ಕೊಟ್ಟು ಇಂಟ್ರೆಸ್ಟಲ್ಲಿ ಕೇಳ್ತಾ ಇದ್ದೆವು. ಈ ಎಸ್ಟೇಟ್ನ ಮಾಲೀಕರಿದ್ದಾರಲ್ಲ ತಿರುಮಲೇಶ್ವರ ಭಟ್, ಅವರು ಮೊದಲು ಬ್ಯಾಂಕ್ ಉದ್ಯೋಗಿಯಾಗಿದ್ದರು, ಬ್ಯಾಂಕ್ ಮ್ಯಾನೇಜರ್ ಆಗಿ ಸಿಟಿಯಲ್ಲೇ ಇದ್ದವರು. ಅವರ 2 ಜನ ಮಕ್ಕಳು ಇಂಜಿನಿಯರಿಂಗ್ ಮಾಡಿ ಸಿಟಿಯಲ್ಲೇ ಕೆಲಸದಲ್ಲಿದ್ದಾರೆ. ಇವರು ತಾನು ಕೃಷಿ ಮಾಡಬೇಕು ಅಂತ ಆಸಕ್ತಿಯಲ್ಲಿ ಈ ತೋಟವನ್ನು ಪರ್ಚೇಸ್ ಮಾಡಿದ್ದು. ಅವರಿಗೆ ಸಾಥ್ ಕೊಟ್ಟವರು ಪಾರ್ವತಕ್ಕ ಮತ್ತು ಮಕ್ಕಳು. ಇಷ್ಟು ವರ್ಷ ಬೆಂಗಳೂರಿನಂಥ ಸಿಟಿಯಲ್ಲೇ ಜೀವನ ಮಾಡಿ ಇಷ್ಟು ದೊಡ್ಡ ತೋಟವನ್ನು ನಿರ್ವಹಿಸೋದು ಸುಲಭದ ಕೆಲಸ ಅಲ್ಲ. ಅವರ ಉತ್ಸಾಹಕ್ಕೆ, ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಇವರು ಅಡಿಕೆ ಕೃಷಿಯಲ್ಲೂ ಪ್ರಯೋಗ ಮಾಡಿದ್ದಾರೆ. ಹಿರೇಹಳ್ಳಿ ಜಾತಿಯ ಅಡಿಕೆ ಇಲ್ಲಿಗೆ ಸೂಟ್ ಆಗ್ತದಂತ ಅದನ್ನು ಕೂಡ ನೆಟ್ಟಿದ್ದಾರಂತೆ. 23 ಜಾತಿಯ ಒಳ್ಳೆ ಮೆಣಸಿನ ತಳಿ ಉಂಟಂತೆ ಇವರ ತೋಟದಲ್ಲಿ. ನಮಗೆಲ್ಲ ಇವರ ಈ ಜಾಗ, ಇವರ ಕೃಷಿ, ಇವರ ಉತ್ಸಾಹ ಎಲ್ಲ ನೋಡಿ ತುಂಬ ತುಂಬ ಖುಷಿ ಆಯಿತು. ತೋಟದೊಳಗೆ ನಾನು ದಿನಕ್ಕೆ 7 ಕಿಲೋಮೀಟರ್ನಷ್ಟು ನಡೀತೇನೆ ಅಂತ ಅಣ್ಣ ಹೇಳಿದರು. ಅಷ್ಟೊತ್ತಿಗಾಗಲೇ ಅಕ್ಕ ಕಾಫಿ ತಿಂಡಿ ಎಲ್ಲ ರೆಡಿ ಮಾಡಿದರು. ತಮ್ಮದೇ ತೋಟದ ರುಚಿ ಪರಿಮಳ ಭರಿತ ಕಾಫಿ. ಸೂರ್ಯಾಸ್ತ ಆಗ್ತಾ ಇದ್ದ ಹಾಗೆ ಚಳಿ ಗಾಳಿಯೂ ಬೀಸಲಿಕ್ಕೆ ಶುರುವಾಯಿತು. ನಾವು ಕೂಡಲೇ ಹೊರಟೆವಲ್ಲಿಂದ. ಮಡಿಕೇರಿ ಪೇಟೆ ತಲುಪಿದಾಗ ಅಂತೂ ಆ ದಿನ ಕ್ರಿಸ್ಮಸ್ ಆದ್ರಿಂದಲೋ ಏನೋ ವಾಹನಗಳ ಸಾಲಿತ್ತು. ಟ್ರಾಫಿಕ್ ಜಾಮಿಂದಾಗಿ ನಾವು ಮಡಿಕೇರಿ ಪೇಟೆಯನ್ನು ದಾಟಲಿಕ್ಕೆ ಅರ್ಧ ಗಂಟೆ ಬೇಕಾಯಿತು. ಈ ದಿನ ನಮ್ಮ ಮುದ್ದಿನ ಮಗಳ ಎಂಗೇಜ್ಮೆಂಟ್ ಮತ್ತು ಪಾರ್ವತಕ್ಕನ ಮನೆಯ ಭೇಟಿ ಎರಡೂ ಕೂಡ ತುಂಬ ಖುಷಿ ಕೊಟ್ಟಿತ್ತು. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕೊನೆಯ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.